ಕಷ್ಟಪಟ್ಟು ಹೊರಗಡೆ ದುಡಿಯೋರಿಗೆ ಒಂದು ಒಳ್ಳೆ ರುಚಿಕರ ಮತ್ತು ಆರೋಗ್ಯಕರ ಊಟನ ಕಟ್ಟಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವತ್ತು ನಾನು ಕೇವಲ 30 ನಿಮಿಷದಲ್ಲಿ ಮಾಡಬಹುದಾದಂತಹ ಒಂದು ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ತೊಗೊಂಡಿರುವಂತಹ ಹೊಸ ಲಂಚ್ ಬಾಕ್ಸನ್ನು ಕೂಡ ನಿಮಗೆ ತೋರಿಸ್ತೀನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇ ರೆಸಿಪಿ ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ ಕತ್ತರಿಸಿರುವಂತಹ ಬದನೆಕಾಯಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಂತೆ ಉಪ್ಪು, ದೊಡ್ಡ ಚಿಟಿಕೆ ಅರಿಶಿನ ಹಾಗೂ ಅಗತ್ಯ ಇರೋಷ್ಟು ನೀರು ಹಾಕಿ ಬದನೆಕಾಯನ್ನು ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸುವಾಗ ಒಂದು ಚಮಚದಷ್ಟು ಇಲ್ಲಿ ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡೆ. ಹಾಗೆ ಹಾಕಿದ್ರೆ ಬದನೆಕಾಯಿ ತುಂಬ ಮುದ್ದೆ ಥರ ಆಗೋದಿಲ್ಲ, ಚೆನ್ನಾಗಿ ಬೇಯುತ್ತೆ ಅಷ್ಟೇ. ಚೆನ್ನಾಗಿ ಬೆಂದ ಆದಮೇಲೆ ಈಗಾಗಲೇ ನಾವು ಬೇಯಿಸಿಟ್ಕೊಂಡಿರುವಂತಹ ತೊಗರಿಬೇಳೆನ ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಶುರುವಾದ ಕೂಡಲೇ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡಿರೋ ಹಾಗೆ ಇದು ಮಾಡೋದಕ್ಕೆ ಸುಲಭ. ಇದರಲ್ಲಿ ತರಕಾರಿ ಇದೆ, ಬೇಳೆ ಇದೆ, ತಣ್ಣಗಾದ್ಮೇಲೂ ರುಚಿಯಾಗಿರುತ್ತೆ. ಸೊ ಲಂಚ್ ಬಾಕ್ಸಿಗೆ ಒಂದೊಳ್ಳೆ ರೆಸಿಪಿ ಇದು. ಇದನ್ನು ಬದನೆಕಾಯಿ ಬೋಳು ಹುಳಿ ಅಂತ ಕರೀತಾರೆ. ಕೊನೆಯಲ್ಲಿ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವು ಮತ್ತು ಇಂಗನ್ನು ಹಾಕ್ಕೊಂಡಿದ್ದೀನಿ. ನೀವು ಖಂಡಿತ ಟ್ರೈ ಮಾಡಿ, ಆ ಥರದ ರೆಸಿಪಿ ಇದು. ಇಲ್ಲಿ ನಾನು ಬೋರೋಸಿಲ್ ಅವ್ರದ್ದು ಇಂಡಿಗೋ ಡೈಸಿ ಅನ್ನುವ ಲಂಚ್ ಬಾಕ್ಸನ್ನು ಬಳಸ್ತಾ ಇದ್ದೀನಿ. ಇದರಲ್ಲಿ ಈ ಗ್ರೇವಿ ಥರ ಇರುವಂತಹ ಸಾಂಬಾರ್ ಥರದ ಯಾವುದೇ ಪದಾರ್ಥನ ಹಾಕಿದ್ರೆ ಲೀಕ್ ಆಗೋದಿಲ್ಲ. ಇದು 100% ಲೀಕ್ ಪ್ರೂಫು. ಇನ್ನು ಎರಡನೇ ರೆಸಿಪಿ ಮಾಡೋದಕ್ಕೆ ನಾನು ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಗೂ ಒಣಮೆಣಸನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾದ ಕೂಡಲೇ ಇದಕ್ಕೆ ಕತ್ತರಿಸಿರುವಂತಹ ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಅದು ಸ್ವಲ್ಪ ಹುರಿದ ಆದಮೇಲೆ ದೊಡ್ಡ ಚಿಟಿಕೆ ಅರಿಶಿನ ಹಾಗೂ ದೊಡ್ಡ ಚಿಟಿಕೆ ಇಂಗನ್ನು ಹಾಕಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಉದ್ದುದ್ದವಾಗಿ ಕತ್ತರಿಸಿರುವಂತಹ ತೊಂಡೆಕಾಯಿ ಹಾಕಿದೆ. ನೀವು ಯಾವ ಆಕಾರದಲ್ಲಿ ಬೇಕಾದರೂ ಕತ್ತರಿಸ್ಕೊಳ್ಬೋದು. ನಾನು ಹೀಗೆ ಉದ್ದುದ್ದವಾಗಿ ಕತ್ತರಿಸಿದ್ದೀನಿ. ಇದನ್ನು 1 ನಿಮಿಷ ದೊಡ್ಡ ಉರಿನಲ್ಲಿ ಹುರಿದು ಆನಂತರ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಬೆಂದು ಆಗ್ತಾ ಬಂತು ಅನ್ನುವಾಗ ಇದಕ್ಕೆ ನಾನು ಈಗಾಗಲೇ ಬೇಯಿಸಿಟ್ಕೊಂಡಿರುವಂತಹ ಕಡಲೆಕಾಳನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಂತೆ ಉಪ್ಪನ್ನು ಸಹ ಸೇರಿಸಿ ಒಂದು ಸಲ ಚೆನ್ನಾಗಿ ಈ ರೀತಿ ಮಚ್ಚಿ ಮತ್ತು 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಈ ರೆಸಿಪಿನಲ್ಲೂ ಅಷ್ಟೇ ಗಮನಿಸಿದರೆ ಇದರಲ್ಲಿ ತರಕಾರಿ ಇದೆ, ಹಾಗೆ ಕಾಳಿದೆ. ಹೀಗೆ ನಾವು ಮಾಡುವಂತಹ ರೆಸಿಪಿಗಳಲ್ಲಿ ಬೇಳೆ, ಕಾಳು ಎಲ್ಲ ಸೇರಿಸಿದ್ರೆ ನಮಗೆ ಬೇಕಾಗಿರೋ ಪ್ರೋಟೀನ್ ಸಿಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕೊನೆಯಲ್ಲಿ ನಾನು ಹಸಿ ತೆಂಗಿನ ತುರಿ ಹಾಗೂ ಸಣ್ಣದಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಕಲಿಸ್ತಾ ಇದ್ದೀನಿ. ಇಷ್ಟು ಮಾಡಿದರೆ ತೊಂಡೆಕಾಯಿಗೆ ಕಡಲೆಕಾಳು ಹಾಕಿ ಮಾಡಿರುವಂತಹ ಪಲ್ಯ ತಯಾರಾಗುತ್ತೆ. ಇದು ಉಸ್ಲಿ ಥರನೇ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಬೇಕು ನೀವು. ಇದನ್ನು ನಾನು ಇನ್ನೊಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ನೀವು ಗಮನಿಸಿರೋ ಹಾಗೆ ಈ ಬೋರೋಸಿಲ್ ಅವರ ಲಂಚ್ ಬಾಕ್ಸ್ ಏನಿದೆ ಅಲ್ಲ, ಇದು ಬೋರೋಸಿಲಿಕೇಟ್ ಅನ್ನುವಂತಹ ಗ್ಲಾಸಿಂದ ಮಾಡಿರುವಂಥದ್ದು. ಪ್ಲಾಸ್ಟಿಕ್ಕಿಗೆಲ್ಲ ಹೋಲಿಸಿದ್ರೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಇನ್ನು ಕೊನೆ ರೆಸಿಪಿ ಮೊಸರನ್ನಕ್ಕೆ ನಾನಿಲ್ಲಿ ಸ್ವಲ್ಪ ಅನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹೀಗೆ ಕಲಿಸ್ಕೊಳ್ತಾ ಇದ್ದೀನಿ. ಅನ್ನ ಚೆನ್ನಾಗಿ ಬೆಂದಿರಲಿ. ಆಮೇಲೆ ಅದಕ್ಕೊಂದು ದೊಡ್ಡ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಗೋಡಂಬಿ, ಶುಂಠಿ, ಕರಿಬೇವು ಹಾಗೂ ಸ್ವಲ್ಪ ಇಂಗನ್ನು ಬಳಸಿ ಎಣ್ಣೆಯಲ್ಲಿ ಒಂದು ಒಗ್ಗರಣೆ ಮಾಡಿ ಆ ಅನ್ನಕ್ಕೆ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸೌಟಿನಷ್ಟು ಮೊಸರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ. ಇಷ್ಟು ಕಲಸಿ ಆದಮೇಲೆ ಇವಾಗ ಇದಕ್ಕೆ ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಹಾಲು ಮತ್ತು ಮೊಸರನ್ನು ಹಾಕಬೇಕು. ಸ್ವಲ್ಪ ಸೆಕೆ ಇರುವಂತಹ ಊರು ಅಥವಾ ಬೇಸಿಗೆಗಾಲ ಆದರೆ ಹಾಲು ಜಾಸ್ತಿ ಇರಲಿ, ಮೊಸರು ಕಡಿಮೆ ಇರಲಿ. ಚಳಿಗಾಲ ಆದರೆ ಮೊಸರು ಜಾಸ್ತಿ ಇರಲಿ. ಹೀಗೆ ನೀವು ನೋಡಿಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಇಷ್ಟು ಮಾಡಿದರೆ ಸುಲಭವಾಗಿ ಮೊಸರನ್ನು ಕೂಡ ತಯಾರಾಗುತ್ತೆ. ನಮ್ಮ ಮನೆಯಲ್ಲಿ ನಾವು ಮೊಸರನ್ನು ಇಲ್ಲದೆ ಊಟ ಮುಗಿಸೋದೇ ಇಲ್ಲ. ಮೊಸರನ್ನಕ್ಕಂತೂ ಮಾಡಿಸಿರುವಂತಹ ಬಾಕ್ಸು ಈ ಬೋರೋಸಿಲ್ ಅವರದ್ದು, ಲೀಕ್ ಆಗೋದಿಲ್ಲ, ಏರ್ ಟೈಟು ಸೀಲ್ ಇರುತ್ತೆ. ಇನ್ನು ಕೊನೆ ಬಾಕ್ಸಿಗೆ ನಾನು ಪ್ಲೇನ್ ರೈಸನ್ನು ಅಥವಾ ಅನ್ನ ಹಾಕ್ತಾ ಇದ್ದೀನಿ. ಈ ಬೋರೋಸಿಲ್ ಬಾಕ್ಸನ್ನು ಮೈಕ್ರೋವೇವ್ ಓವೆನ್ನಲ್ಲಿ ಬಿಸಿ ಮಾಡೋದಕ್ಕೂ ಬಳಸ್ಬೋದು.
ಡಿಶ್ ವಾಷರಲ್ಲೂ ಕೂಡ ಇದನ್ನು ಆರಾಮಾಗಿ ತೊಳಿಬೋದು. ಇದ್ರ ಜೊತೆ ನೋಡಿ ಈ ರೀತಿ ತುಂಬ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಬ್ಯಾಗ್ ಕೂಡ ಸಿಗುತ್ತೆ. ಈ 4 ಕಂಟೈನರ್ ಅಥವಾ 4 ಬಾಕ್ಸ್ ಇರೋದ್ರಿಂದ ಈ ರೀತಿ ಲಂಚನ್ನು ಪ್ಯಾಕ್ ಮಾಡ್ಕೊಡೋಕ್ಕೆ ನಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ ಎಲ್ಲ ರೆಸಿಪೀಸನ್ನು. ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.